ವೆಲ್ಕಮ್ ಬ್ಯಾಕ್. 3 ಕ್ಷೇತ್ರಗಳ ಉಪಚುನಾವಣೆ ಮತದಾನಕ್ಕೆ ತೆರೆ ಬಿದ್ದಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಲ್ಲಿ ಮಿಂಚಿನ ಮತದಾನವಾಗ್ತಾ ಇದೆ. ಕೊನೆ ಹಂತದ ಮತದಾನ ಬಾಕಿ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್ ಮಧ್ಯೆ ನೇರ ಹಣಾಹಣಿ ಕಂಡು ಬರ್ತಾ ಇದೆ. ಹತ್ರ 90% ವೋಟಿಂಗ್. ಯಾರು ಕೂಡ ವೋಟ್ ಮಾಡದೆ ಕೂತಿಲ್ಲ, ಪ್ರತಿಯೊಬ್ಬರು ಕೂಡ ವೋಟ್ ಮಾಡ್ತಾನೆ ಇದ್ದಾರೆ. ಇನ್ನು ಸಂಡೂರಲ್ಲಿ ಬಂಗಾರು, ಹನುಮಂತು ವಾಸಸ್ ಅನ್ನಪೂರ್ಣ ತುಕಾರಾಮ್. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ, ಯಾಸಿರ್ ಪಠಾಣ್ ಫೈಟ್. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ, ಯಾಸಿರ್ ಪಠಾಣ್. 3 ಕ್ಷೇತ್ರಗಳ ಉಪಚುನಾವಣೆ ಮತದಾನಕ್ಕೆ ತೆರೆ ಬಹುತೇಕ ಮುಗಿದಿದೆ. 90-95%. ವಿಜುವಲ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ಓಡೋಡಿ ಬಂದರು ಕೊನೆ ಕ್ಷಣದ್ದು. ಓಕೆ, ಅಲ್ಲ ಇದು ರಾಮನಗರ ಏನಿದು? ರಾಮನಗರದಲ್ಲಿ ಯಾಕೆ ಹಿಂಗೆ ಓಡಾಡ್ತಿದ್ದಾರೆ? ಕತ್ತಲು. ಇದೇನು ಟೋಕನಾ? ಇಷ್ಟು ಬಹಿರಂಗವಾಗಿ ಏನಿದು? ಅಂದರೆ ಎಲೆಕ್ಷನ್. ಓಕೆ, ನೋಡಿ ವೀಕ್ಷಕರೇ, ಇದು ಟೋಕನ್ ಅಂತಂದರೆ ಆ ಟೋಕನ್ ಅಲ್ಲ. ಇದೇನಪ್ಪ ಅಂತಂದರೆ ಯಾರೆಲ್ಲ ಲೈನಲ್ಲಿ ನಿಂತಿದ್ದಾರೆ ಅವರಿಗೆ ಟೋಕನ್ ಹಂಚ್ತಾರೆ. ಇನ್ನು ಉಳಿದವರಿಗೆ ಅವಕಾಶ ಇಲ್ಲ, ಅಂದರೆ ಬೇಗ ಬರಬೇಕು ಅಂತ. ಈಗ ಟೋಕನ್ ಇದ್ದವರು ವೋಟ್ ಹಾಕೋ ತನಕ ಅದು ಬೇಕಿದ್ರೆ ರಾತ್ರಿ 12 ಗಂಟೆ ಆಗಲಿ ಅವಕಾಶ ಇರುತ್ತೆ. ನೋಡಿ, ಬಂದ್ ಮಾಡಿದ್ದಾರೆ. ಕೆಲವು ಕಡೆ ಹಿಂಗೆ ಬಂದ್ ಮಾಡ್ತಾರೆ, ಆಯ್ತು ಮುಗೀತು ಅಂತೇಳಿ, ಇನ್ನು ಬರೋಂಗಿಲ್ಲ ಅಂಥೇಳಿ. ಆಲ್ರೆಡಿ ಯಾರು ಬಂದಿರ್ತಾರೆ ವೀಕ್ಷಕರೇ, ಅವರು ಕಂಪ್ಲೀಟ್ ಆಗೋ ತನಕ ಅವಕಾಶ ಕೊಡುತ್ತೆ. ಹಾಗಾಗಿ ಚುನಾವಣಾಧಿಕಾರಿಗಳು ನೋಡಿ, ಇದು ಚುನಾವಣಾಧಿಕಾರಿ ಒಬ್ಬ ಯಾರಾದರೂ ಆಗಿರ್ತಾರೆ, ಇನ್ನು ಬಂದು ಕಿರಿಕಿರಿ ಮಾಡೋದು ಬೇಡ ಅಂತೇಳಿ ಎಲ್ಲರಿಗೂ ಟೋಕನ್ ಹಂಚಿದ್ದಾರೆ. ಟೋಕನ್ ನೋಡಿ ಒಬ್ರು ಓಡೋ ಫುಲ್ಲು ಪಾಪ ಬೆಳಗಿಂದ ಏನು ಮಾಡ್ತಾಯಿದ್ರು ಇಲ್ಲಿ ತನಕ? ಏನೇ ಇರುತ್ತೆ ಅವ್ರ ಕಷ್ಟ ಕಾರ್ಪಣ್ಯ ಎಲ್ಲ ಓಡಾಡಿ ಬಂದು. ಯಾಕೆಂದರೆ ಇದು ಹೆಂಗೆ ಅಂತಂದರೆ, ಇವು ಯಾಕೆ ಹಿಂಗೆ ಓಡಾಡಿ ಬರ್ತಾರೆ ಅಂತಂದರೆ, ಈ ಕಾರ್ಯಕರ್ತರು ಇರ್ತಾರಲ್ಲ, ಹೋಗಿ ಫೋನ್ ಮಾಡಿ ಕರೆದು ಗೊತ್ತಾಗುತ್ತೆ ಅವ್ರಿಗೆ. ಈ ಲಿಸ್ಟ್ ಇರುತ್ತೆ. ಈಗ ವೋಟ್ ಮಾಡ್ತಿರ್ಬೇಕಾದ್ರೆ ಈ ಏಜೆಂಟ್ ಒಂದಿರ್ತಾರೆ, ಏಜೆಂಟ್ಸು, ಅವರ ಬಳಿ ಲಿಸ್ಟ್ ಇರುತ್ತೆ. ಯಾರೆಲ್ಲ ವೋಟ್ ಹಾಕಿದ್ದಾರೆ ಟಿಕ್ ಮಾಡ್ತಾ ಇರ್ತಾರೆ. 24 ಆಯಿತು, 25 ಆಯಿತು, 26 ಆಯಿತು, 27ನೇ ನಂಬರ್ ಮಿಸ್ ಆಗಿದೆಯಲ್ಲ, ಯಾರು? ಅನಿಲ್ ಕುಮಾರ್ ಮಿಸ್ ಆಗಿದ್ರೆ, ಯಾವುದೇ ಅಡ್ರೆಸ್ಸು? ನೋಡ್ರು ಅಂತ. ಹೋಗ್ರ, ಗಾಡಿ ಕಳಿಸ್ರು. ಗಾಡಿ ಹೋಗುತ್ತೆ, ಗಾಡಿ ಹೋಗಿ ಎತ್ತಾಕೊಂಬರ್ತಾರೆ. ಇದೆಲ್ಲ ಹಂಗೆ ಆಗಿರೋದು ಹಂಗೆ. ಆಮೇಲೆ ಇನ್ನು ಕೆಲವರು ಇರ್ತಾರೆ, ನಾನು ಹೋಗಲ್ಲಪ್ಪ, ಯಾಕೆ? ನಮ್ಮ ಕೊಟ್ಟಿಲ್ಲ ದುಡ್ಡು. ತಗೊಳಪ್ಪ. ಈಗ ಅವಾಗೊಂದು ವಾಯ್ಸ್ ಬಂತು ಗೊತ್ತಾ? ಯಾರದ್ದು ಗೊತ್ತಿಲ್ಲ ನಮಗೆ, ಸೂರಿ ಅಂತೆಲ್ಲ ಹೇಳ್ತಾಯಿದ್ರು. ಯಾರದ್ದು ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ರಲ್ಲ, 500 ಕೊಟ್ಟಿದ್ದೀವಿ. ಇನ್ನು ಕೆಲವರು ಹೇಳ್ತಾರೆ, ನಮ್ಮಲ್ಲಿ 10 ಓಟಿದೆ, ಅಷ್ಟು ಜಾಸ್ತಿ ಬೇಕು, ಹಿಂಗೆಲ್ಲ ಇರ್ತದೆ. ಹೌ ನೋಡಿ, ಲಾಸ್ಟ್ ಮಿನಿಟು ಬಾ ನೋಡಿ, ಎಲ್ರಿಗೂ ಟೋಕನ್. ಇನ್ನು ಬೇರೆ ಬಂದವ್ರಿಗಿಲ್ಲ. ಅರ್ಥ ಆಯ್ತಾ? ಚನ್ನಪಟ್ಟಣ ಇರಬೇಕಲ್ಲ, ದಯವಿಟ್ಟು ಮಾರ್ಕ್ ಹಾಕಿ, ಲೊಕೇಶನ್ ಹಾಕಿ. ಓಕೆ, ಆನ್ ಸ್ಕ್ರೀನಲ್ಲಿ ನಮ್ಮೆಲ್ಲ ರಿಪೋರ್ಟರ್ ಇದ್ದಾರೆ. ನಾನು ಬೆಳಗಿಂದ ಹೇಳ್ತಾ ಇದ್ದೆ ನಿರಂತರವಾಗಿ. ಚನ್ನಪಟ್ಟಣದಿಂದ ವಿಜಯ್ ಮತ್ತು ಮಹದೇವಸ್ವಾಮಿ, ಸಂಡೂರಿಂದ ರಂಜಿತ್, ರೇಣುಕಾರಾಧ್ಯ, ಶಿಗ್ಗಾವಿಯಿಂದ ದಿವಿತ್ ಮತ್ತು ಮಾರುತಿ, ಯಾರೆಲ್ಲ ಇದ್ದಾರೆ ಮೊದಲಿಗೆ ನಾನು ವಿಜಯ್ ಅವರ ಗಮನಕ್ಕೆ ತರ್ತೀನಿ. ವಿಜಯ್, ಚನ್ನಪಟ್ಟಣದಿಂದ ಈಗಲೂ ಕೆಲವು ಕಡೆ ವೋಟಿಂಗ್ ಆಗ್ತಾನೇ ಇದೆ. ಒಂದು ಮಾಹಿತಿ ಬರ್ತಾ ಇದೆ, ನಿಮ್ಮ ಮಾಹಿತಿಗೂ ಕೂಡ ಕಳೆದ ಬಾರಿಗಿಂತಲೂ ಹೆಚ್ಚಿನ ಮತದಾನವಾಗಿದೆ ಅನ್ನುವಂಥದ್ದು. ವಿಜಯ್, ಹೆಚ್ಚಿನ ಮತದಾನವಾದರೆ ಯಾವ ಲೆಕ್ಕ? ಕೆಲವರು ಲೆಕ್ಕಾಚಾರ ಇರುತ್ತೆ, ಇವರಿಗೆ ಹೆಚ್ಚು ಮತದಾನವಾದರೆ ಇವ್ರಿಗೆ. ವೆಲ್ಕಮ್ ಬ್ಯಾಕ್. 3 ಕ್ಷೇತ್ರಗಳ ಉಪಚುನಾವಣೆ ಮತದಾನಕ್ಕೆ ತೆರೆ ಬಿದ್ದಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಲ್ಲಿ ಮಿಂಚಿನ ಮತದಾನವಾಗ್ತಾ ಇದೆ. ಕೊನೆ ಹಂತದ ಮತದಾನ ಬಾಕಿ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್ ಮಧ್ಯೆ ನೇರ ಹಣಾಹಣಿ ಕಂಡು ಬರ್ತಾ ಇದೆ. ಹತ್ರ 90% ವೋಟಿಂಗ್. ಯಾರು ಕೂಡ ವೋಟ್ ಮಾಡದೆ ಕೂತಿಲ್ಲ, ಪ್ರತಿಯೊಬ್ಬರು ಕೂಡ ವೋಟ್ ಮಾಡ್ತಾನೆ ಇದ್ದಾರೆ. ಇನ್ನು ಸಂಡೂರಲ್ಲಿ ಬಂಗಾರು, ಹನುಮಂತು ವಾಸಸ್ ಅನ್ನಪೂರ್ಣ ತುಕಾರಾಮ್. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ, ಯಾಸಿರ್ ಪಠಾಣ್ ಫೈಟ್.
ಶಿಗ್ಗಾಂವಿಯಲ್ಲಿ ಭರತ್ ಬೊಮ್ಮಾಯಿ, ಯಾಸಿರ್ ಪಠಾಣ್ 3 ಕ್ಷೇತ್ರಗಳ ಉಪಚುನಾವಣೆ ಮತದಾನಕ್ಕೆ ತೆರೆ. ಬಹುತೇಕ ಮುಗಿದಿದೆ 95% ವಿಜುವಲ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ಓಡೋಡಿ ಬಂದರು ಕೊನೆ ಕ್ಷಣದ್ದು. ಓಕೆ, ಅಲ್ಲ ಇದು ರಾಮನಗರ ಏನಿದು? ರಾಮನಗರದಲ್ಲಿ ಯಾಕೆ ಹಿಂಗೆ ಓಡಾಡ್ತಿದ್ದಾರೆ? ಕತ್ತಲು. ಇದೇನು ಟೋಕನಾ? ಇಷ್ಟು ಬಹಿರಂಗವಾಗಿ ಏನಿದು? ಅಂದರೆ ಎಲೆಕ್ಷನ್. ಓಕೆ, ನೋಡಿ ವೀಕ್ಷಕರೇ, ಇದು ಟೋಕನ್ ಅಂತಂದರೆ ಆ ಟೋಕನ್ ಅಲ್ಲ. ಇದೇನಪ್ಪ ಅಂತಂದರೆ ಯಾರೆಲ್ಲ ಲೈನಲ್ಲಿ ನಿಂತಿದ್ದಾರೆ ಅವರಿಗೆ ಟೋಕನ್ ಹಂಚ್ತಾರೆ. ಇನ್ನು ಉಳಿದವರಿಗೆ ಅವಕಾಶ ಇಲ್ಲ, ಅಂದರೆ ಬೇಗ ಬರಬೇಕು ಅಂತ. ಈಗ ಟೋಕನ್ ಇದ್ದವರು ವೋಟ್ ಹಾಕೋ ತನಕ ಅದು ಬೇಕಿದ್ರೆ ರಾತ್ರಿ 12 ಗಂಟೆ ಆಗಲಿ ಅವಕಾಶ ಇರುತ್ತೆ. ನೋಡಿ, ಬಂದ್ ಮಾಡಿದ್ದಾರೆ. ಕೆಲವು ಕಡೆ ಹಿಂಗೆ ಬಂದ್ ಮಾಡ್ತಾರೆ, ಆಯ್ತು ಮುಗೀತು ಅಂತೇಳಿ, ಇನ್ನು ಬರೋಂಗಿಲ್ಲ ಅಂಥೇಳಿ. ಆಲ್ರೆಡಿ ಯಾರು ಬಂದಿರ್ತಾರೆ ವೀಕ್ಷಕರೇ, ಅವರು ಕಂಪ್ಲೀಟ್ ಆಗೋ ತನಕ ಅವಕಾಶ ಕೊಡುತ್ತೆ. ಹಾಗಾಗಿ ಚುನಾವಣಾಧಿಕಾರಿಗಳು ನೋಡಿ, ಇದು ಚುನಾವಣಾಧಿಕಾರಿ ಒಬ್ಬ ಯಾರಾದರೂ ಆಗಿರ್ತಾರೆ, ಇನ್ನು ಬಂದು ಕಿರಿಕಿರಿ ಮಾಡೋದು ಬೇಡ ಅಂತೇಳಿ ಎಲ್ಲರಿಗೂ ಟೋಕನ್ ಹಂಚಿದ್ದಾರೆ. ಟೋಕನ್ ನೋಡಿ ಒಬ್ಬರು ಓಡೋ ಫುಲ್ಲು ಪಾಪ ಬೆಳಗಿಂದ ಏನು ಮಾಡ್ತಾಯಿದ್ರು ಇಲ್ಲಿ ತನಕ? ಏನೇ ಇರುತ್ತೆ ಅವ್ರ ಕಷ್ಟ ಕಾರ್ಪಣ್ಯ ಎಲ್ಲ ಓಡಾಡಿ ಬಂದು. ಯಾಕೆಂದರೆ ಇದು ಹೆಂಗೆ ಅಂತಂದರೆ, ಇವು ಯಾಕೆ ಹಿಂಗೆ ಓಡಾಡಿ ಬರ್ತಾರೆ ಅಂತಂದರೆ, ಈ ಕಾರ್ಯಕರ್ತರು ಇರ್ತಾರಲ್ಲ, ಹೋಗಿ ಫೋನ್ ಮಾಡಿ ಕರೆದು ಗೊತ್ತಾಗುತ್ತೆ ಅವ್ರಿಗೆ. ಈ ಲಿಸ್ಟ್ ಇರುತ್ತೆ. ಈಗ ವೋಟ್ ಮಾಡ್ತಿರ್ಬೇಕಾದ್ರೆ ಈ ಏಜೆಂಟ್ ಒಂದಿರ್ತಾರೆ, ಏಜೆಂಟ್ಸು, ಅವರ ಬಳಿ ಲಿಸ್ಟ್ ಇರುತ್ತೆ. ಯಾರೆಲ್ಲ ವೋಟ್ ಹಾಕಿದ್ದಾರೆ ಟಿಕ್ ಮಾಡ್ತಾ ಇರ್ತಾರೆ. 24 ಆಯಿತು, 25 ಆಯಿತು, 26 ಆಯಿತು, 27ನೇ ನಂಬರ್ ಮಿಸ್ ಆಗಿದೆಯಲ್ಲ, ಯಾರು? ಅನಿಲ್ ಕುಮಾರ್ ಮಿಸ್ ಆಗಿದ್ರೆ, ಯಾವುದೇ ಅಡ್ರೆಸ್ಸು? ನೋಡ್ರು ಅಂತ. ಹೋಗ್ರ, ಗಾಡಿ ಕಳಿಸ್ರು, ಗಾಡಿ ಹೋಗುತ್ತೆ. ಗಾಡಿ ಹೋಗಿ ಎತ್ತಾಕೊಂಬರ್ತಾರೆ. ಇದೆಲ್ಲ ಹಂಗೆ ಆಗಿರೋದು ಹಂಗೆ. ಆಮೇಲೆ ಇನ್ನು ಕೆಲವರು ಇರ್ತಾರೆ, ನಾನು ಹೋಗಲ್ಲಪ್ಪ, ಯಾಕೆ? ನಮ್ಗೆ ಕೊಟ್ಟಿಲ್ಲ ದುಡ್ಡು. ತಗೊಳಪ್ಪ. ಈಗ ಅವಾಗೊಂದು ವಾಯ್ಸ್ ಬಂತು ಗೊತ್ತಾ? ಯಾರಂತ ಗೊತ್ತಿಲ್ಲ ನಮಗೆ, ಸೂರಿ ಅಂತೆಲ್ಲ ಹೇಳ್ತಾಯಿದ್ರು. ಯಾರಂತ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ರಲ್ಲ 500 ಕೊಟ್ಟಿದ್ದೀವಿ. ಇನ್ನು ಕೆಲವರು ಹೇಳ್ತಾರೆ ನಮ್ಮಲ್ಲಿ 10 ಓಟಿದೆ, ಅಷ್ಟು ಜಾಸ್ತಿ ಬೇಕು, ಹಿಂಗೆಲ್ಲ ಇರ್ತದೆ. ಹೌ ನೋಡಿ, ಲಾಸ್ಟ್ ಮಿನಿಟು ಬಾ ನೋಡಿ, ಎಲ್ರಿಗೂ ಟೋಕನ್. ಇನ್ನು ಬೇರೆ ಬಂದವ್ರಿಗಿಲ್ಲ. ಅರ್ಥ ಆಯ್ತಾ? ಚನ್ನಪಟ್ಟಣ ಇರಬೇಕಲ್ಲ. ದಯವಿಟ್ಟು ಮಾರ್ಕ್ ಹಾಕಿ, ಲೊಕೇಶನ್ ಹಾಕಿ. ಓಕೆ, ಆನ್ ಸ್ಕ್ರೀನಲ್ಲಿ ನಮ್ಮೆಲ್ಲ ರಿಪೋರ್ಟರ್ ಇದ್ದಾರೆ. ನಾನು ಬೆಳಗಿಂದ ಹೇಳ್ತಾ ಇದ್ದೆ ನಿರಂತರವಾಗಿ. ಚನ್ನಪಟ್ಟಣದಿಂದ ವಿಜಯ್ ಮತ್ತು ಮಹದೇವಸ್ವಾಮಿ, ಸಂಡೂರಿಂದ ರಂಜಿತ್, ರೇಣುಕಾರಾಧ್ಯ, ಶಿಗ್ಗಾವಿಯಿಂದ ದಿವಿತ್ ಮತ್ತು ಮಾರುತಿ, ಯಾರೆಲ್ಲ ಇದ್ದಾರೆ. ಮೊದಲಿಗೆ ನಾನು ವಿಜಯ್ ಅವರ ಗಮನಕ್ಕೆ ತರ್ತೀನಿ. ವಿಜಯ್, ಚನ್ನಪಟ್ಟಣದಿಂದ ಈಗಲೂ ಕೆಲವು ಕಡೆ ವೋಟಿಂಗ್ ಆಗ್ತಾನೇ ಇದೆ. ಒಂದು ಮಾಹಿತಿ ಬರ್ತಾ ಇದೆ, ನಿಮ್ಮ ಮಾಹಿತಿಗೂ ಕೂಡ ಕಳೆದ ಬಾರಿಗಿಂತಲೂ ಹೆಚ್ಚಿನ ಮತದಾನವಾಗಿದೆ ಅನ್ನುವಂಥದ್ದು. ವಿಜಯ್, ಹೆಚ್ಚಿನ ಮತದಾನವಾದರೆ ಯಾವ ಲೆಕ್ಕ? ಕೆಲವರು ಲೆಕ್ಕಾಚಾರ ಇರುತ್ತೆ, ಇವರಿಗೆ ಹೆಚ್ಚು ಮತದಾನವಾದರೆ ಇವ್ರಿಗೆ